ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಎಲ್ಲ ವ್ಲಾಗ್ಸು ತುಂಬಾ ಇಂಪಾರ್ಟೆಂಟ್, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ನಿಮ್ಮೆಲ್ಲರಿಗೂ, ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದಾರಲ್ಲ ಅವ್ರಿಗೆಲ್ಲ. ಸೊ ಇದು ಒಂದು ಬಂದು ಮಂಡೇ ಟು ಫ್ರೈಡೇ ವ್ಲಾಗ್. ಸೊ ನಮಗೆ ಮಂಡೇ ಅಂದರೆ ಡೇ 3. ಸೊ ಡೇ 3ಅಲ್ಲಿ ಮ್ಯಾಮ್ ಹೆಸರು ಬಂದು ಅಮೃತ ಅಂತ. ಅವರು ನಮಗೆ ಸ್ಯಾರಿ ಡ್ರೇಪಿಂಗ್ನ ಹೇಳ್ಕೊಟ್ರು, ಬಾಕ್ಸ್ ಪ್ಲೀಟಿಂಗ್ ಪ್ಲಸ್ ಸೆಲ್ಫ್ ಡ್ರೇಪಿಂಗ್ ಪ್ರತಿಯೊಂದು ಫುಲ್ ಡೀಟೇಲಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಸ್ಟೆಪ್ ಟು ಸ್ಟೆಪ್ ಹೇಳ್ಕೊಡ್ತಾ ಇದ್ರು. ಅವ್ರು ಎಷ್ಟು ಸತಿ ಕ್ವೆಶನ್ ಕೇಳಿದ್ರು ಬೇಜಾರು ಮಾಡ್ಕೋತಾ ಇದ್ದಿಲ್ಲ. ಪ್ಲಸ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಂತ ಬಂದಾಗ ನೀವು 10 ಸತಿ ಕೇಳಿದ್ರೆ ಅವ್ರು 10 ಸತಿನೂ ಅಷ್ಟೇ ಪೇಷನ್ಸಿಂದ ಅಷ್ಟೇ ಸ್ವೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಲೈಕ್ ತುಂಬ ಬೆಸ್ಟ್, ಅಷ್ಟೊಂದು ಪೇಷನ್ಸ್ ಇದೆ ಮ್ಯಾಮ್ಗೆ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿ ನಮಗೆ ಹೇಳ್ಕೊಡ್ತಾ ಇದ್ರು. ನೆಕ್ಸ್ಟ್ ಡೇ ಟ್ಯೂಸ್ಡೇ. ಸೊ ಟ್ಯೂಸ್ಡೇನೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಬಿಕಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿನ ಹೇಳ್ಕೊಡ್ತಾ ಇದ್ರು. ಇಲ್ಲಿ ನಮಗೆ ಸೌತ್ ಇಂಡಿಯನ್ನ ಯಾವ ಥರ ಡ್ರೇಪ್ ಮಾಡಬೇಕು ಪರ್ಫೆಕ್ಟ್ಲಿ ಅಂತ ಹೇಳ್ತಿದ್ರು. ಬಿಕಾಸ್ ಇತ್ತೀಚೆಗೆ ಕ್ಲೈಂಟ್ಸ್ ಎಲ್ಲ ಬೇರೆ ಬೇರೆ ಸ್ಟೈಲೇ ಕೇಳಲ್ಲ, ಸೊ ಮೇನ್ ಸೌತ್ ಇಂಡಿಯನ್ನೇ ಕೇಳೋದು. ಅದಕ್ಕೆ ನಾವು ಸೌತ್ ಇಂಡಿಯನ್ನೇ ಹೇಳಿದ್ದು ಮ್ಯಾಮ್ಗೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೂರ್ಗ್ ಸ್ಟೈಲ್. ಇಲ್ಲಿ ನನಗೇನು ಅನ್ನಿಸ್ತು ಅಂದರೆ ಕೂರ್ಗ್ ಸ್ಟೈಲ್ ಈಸ್ ಈಸಿ, ಡ್ರೆಪ್ ಮಾಡೋಕ್ಕೆಲ್ಲ ತುಂಬ ಈಸಿ ಅನಿಸುತ್ತೆ. ಬಟ್ ಸೌತ್ ಇಂಡಿಯನ್ ಸ್ಟೈಲ್ ಇದೆಯಲ್ಲ ತುಂಬಾ ಕಷ್ಟ ಅನ್ನೋದಕ್ಕಿಂತನೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಂಗೆ. ಸೊ ನಾವು ಒಂದಿನ ಮುಂಚೆ ಬಾಕ್ಸ್ ಸ್ಪ್ಲಿಟ್ಟಿಂಗ್ ಎಲ್ಲ ಇಟ್ಕೊಂಡಿದ್ವಿ. ಸೊ ನಾವೇ ಎಕ್ಸ್ಚೇಂಜ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಸೀರೆ ಉಡಿಸಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪ್ಲಸ್ ನಮಗೆ ಅವತ್ತು ಗುಡಿ ಬ್ಯಾಗ್ಸು ಸಿಕ್ಕಿತ್ತು. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್, ಲೈಕ್ ವೆನಸ್ಡೇ ವ್ಲಾಗ್ ಇದು. ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಬಸ್ಸಲ್ಲಿ ಹೋಗಿದ್ದೆ, ಫುಲ್ಲು ರಶ್ಶು, ಕೂತ್ಕೊಳ್ಳೋಕ್ಕಂತೂ ಜಾಗನೇ ಸಿಕ್ಕಲಿಲ್ಲ. ನಿಂತ್ಕೊಂಡಾಗಲೂ ಫುಲ್ ಬಸ್ ಈ ಕಡೆ ಆ ಕಡೆ ಅಲ್ಲಾಡ್ತಿತ್ತು. ಯಾಕಂದರೆ ಅವತ್ತು ನನ್ನ ಫ್ರೆಂಡ್ ಯಾರೂ ಬಂದಿದ್ದಿಲ್ಲ, ನಾನೇ ಹೋಗಿದ್ದು. ಲೈಕ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇತ್ತು ಅವತ್ತು. ಆ್ಯಂಡ್ ಸ್ಪೆಷಲಿ ಲೈಕ್ ಇವತ್ತು ತುಂಬಾ ಎಕ್ಸೈಟಿಂಗ್ ಡೇ, ಬಿಕಾಸ್ ಇವತ್ತು ಹೇರ್ ಸ್ಟೈಲ್ನ ಹೇಳ್ಕೊಡ್ತಾ ಇದ್ರು. ಪ್ರಾಡಕ್ಟ್ಸ್ ಥಿಯರಿ ಪ್ರತಿಯೊಂದು ಡೀಟೇಲಾಗಿ ಮ್ಯಾಮ್ ನಮಗೆ ಹೇಳ್ಕೊಡ್ತಾ ಇದ್ರು. ನನಗಂತೂ ತುಂಬ ನಾಲೆಜಬಲ್ ಅನ್ನಿಸ್ತು. ಸೊ ಏನೇನು ಟೂಲ್ಸ್ ಬರುತ್ತೆ, ಏನೇನು ಸ್ಪ್ರೇಸ್ ಬರುತ್ತೆ ಅಂತ ಇನ್ ಡೆಪ್ತ್ ಮ್ಯಾಮ್ ಫುಲ್ ಹೇಳ್ಕೊಟ್ರು. ಇಲ್ಲಿ ನೀವು ನೋಡ್ಬೋದು ಮ್ಯಾಮ್ ತುಂಬಾ ಚೆನ್ನಾಗಿ ಯಾವಾಗ ಏನು ಸ್ಪ್ರೇ ಯೂಸ್ ಮಾಡಬೇಕು, ಯಾವಾಗ ಏನು ಸ್ಪ್ರೇನ ಯೂಸ್ ಮಾಡಬಾರ್ದು. ಪ್ಲಸ್ ಮ್ಯಾಮ್ ನಮ್ಮ ಹತ್ರ ರಿವಿಷನ್ನು ತೊಗೋತಾರೆ. ಸೊ ನಾವು ಸ್ವಲ್ಪ ಓದ್ಕೊಂಡು ಹೋಗಿರಬೇಕು. ಅವ್ರು ಮಾರ್ನಿಂಗ್ ಬಂದ ತಕ್ಷಣ ಕೇಳ್ತಾರೆ. ಸೊ ಅವೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ನಾನು ಸ್ವಲ್ಪ ಓದ್ತಿರ್ತೀನಿ, ಆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಡೇ ಹೇರ್ಗೆ ಫುಲ್ ಥಿಯರಿನೇ ಇದ್ದಿದ್ದು. ಇದು ಬಂದು ಥರ್ಸ್ಡೇ ವ್ಲಾಗ್. ನನ್ನ ಕೈಲಿ ಜಾಸ್ತಿ ಶೂಟೇ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಒಂದಿನ ಮುಂಚೆ ನಾನೇ ಮ್ಯಾಮಿಗೆ ಹೇಳಿದ್ದೆ ನನ್ನ ಹೇರ್ಸ್ ಮೇಲೆ ತೋರಿಸಿ ಅಂತ, ಬಿಕಾಸ್ ನಂಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಸೊ ಅವತ್ತು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬನ್ಸ್ನ ಹೇಳ್ಕೊಟ್ಟಿದ್ರು. ನಾನು ಬನ್ ಮಾಡಿದ್ದೀನಿ, ಹೇಳಿ ಯಾವ ಥರ ಇದೆ. ಲೈಕ್ ಒಂದು ನಾರ್ಮಲ್ ಬನ್, ಲೈಕ್ ಟ್ರೆಡಿಷ್ನಲ್ ಬನ್ ಆ್ಯಂಡ್ ಒಂದು ಮೆಸಿ ಬನ್, ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಇದು ಬಂದು ಫ್ರೈಡೇ ವ್ಲಾಗ್. ಫ್ರೈಡೇ ಫುಲ್ ನನ್ನ ಫ್ರೆಂಡ್ ಬರೋಕ್ಕಾಗಿತ್ತಿಲ್ಲ, ಅವಳಿಗೆ ಸ್ವಲ್ಪ ಲೇಟ್ ಆಯಿತು ಅಂತ ನಾನೇ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ವ್ಲಾಗ್ನ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು. ಸೊ ಮ್ಯಾಮ್ ಇವತ್ತು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಡ್ಸ್ನ ಹೇಳ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು, ಬಿಕಾಸ್ ಅವ್ರು ತುಂಬಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಪ್ರತಿಯೊಂದು, ತುಂಬಾ ಪೇಷನ್ಸಿಂದ. ನಾನು ಅಷ್ಟೇ, ನನಗೇನು ಅರ್ಥ ಆಗೋಲ್ಲ ಆನ್ ದ ಸ್ಪಾಟ್ ಕೇಳ್ತೀನಿ, ಅವರು ಅಷ್ಟೇ ಆನ್ ದ ಸ್ಪಾಟ್ ಉತ್ತರನ ಕೊಡ್ತಾರೆ. ಸೊ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸು ಇರುತ್ತೆ, ಆ ಪ್ರಾಕ್ಟೀಸಲ್ಲೂ ಅಷ್ಟೇ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಯಾವ ಥರ ಬ್ರೇಡ್ಸ್ ಬರುತ್ತೆ, ನೀವು ಯಾವ ಥರ ಕ್ರಿಯೇಟಿವಿಟಿ ಯೂಸ್ ಮಾಡ್ತೀರಾ, ನೀವು ಯಾವ ಥರ ಆಕ್ಸೆಸರೀಸ್ನ ಯೂಸ್ ಮಾಡಿ ಡಿಫ್ರೆಂಟಾಗಿ ಲುಕ್ ಕೊಡ್ತೀರಾ, ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಪ್ರತಿಯೊಂದು ನಾಲೆಜ್ ಕೊಡ್ತಾಯಿದ್ರು. ನನಗಂತೂ ಸೀರಿಯಸ್ಲಿ ತುಂಬಾ ಇನ್ಫಾರ್ಮೇಟಿವ್ ಅನಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ನಾವೆಲ್ಲ ಎಷ್ಟು ಚೆನ್ನಾಗಿ ಬ್ರೇಡ್ ಮಾಡಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲಿ ನಾನು ನನ್ನ ಒಂದು ಬ್ರೇಡ್ನ ತೋರಿಸ್ತೀನಿ, ಇಲ್ಲಿ ನೋಡಿ. ಈ ಸಿಲ್ವರ್ ಕಲರ್ ಲೇಸಲ್ಲಿರೋದು ನನ್ನ ಬ್ರೇಡ್, ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ವೀಕೆಂಡಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಅನಿಸಿರುತ್ತೆ. ಪ್ಲೀಸ್ ನನ್ನದೊಂದು ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್.